ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ವಕ್ತಾರರು ಹರಿಪ್ರಕಾಶ್ ಕೋಡಿಮನಿ ಇವತ್ತು ಪ್ರೆಸ್ ನಡೆಸುತ್ತಿದ್ದಾರೆ. ಅದೇ ರೀತಿ ರತನ್ ರಮೇಶ್ ಪೂಜಾರಿ ರಾಜ್ಯ ಮಾಧ್ಯಮ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಅರುಣ್ ಜಿ ಶೆಟ್ಟಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರರು. ಅದೇ ರೀತಿ ವಸಂತ್ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಮಾಧ್ಯಮ ಸಂಚಾಲಕರು. ಅದೇ ನನ್ನ ಹೆಸರು ರಾಜಗೋಪಾಲ್ ರೈ, ನಾನು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರ. ನಮ್ಮ ಪ್ರಧಾನಮಂತ್ರಿಯವರ ಒಂದು ಆಜ್ಞೆಯ ಮೇರೆಗೆ ಹರ್ ಘರ್ ತಿರಂಗ ಈ ಕಾರ್ಯಕ್ರಮದ ಬಗ್ಗೆ ಇದೀಗ ನಮ್ಮ ಹರಿಪ್ರಕಾಶ್ ಕೋಡಿಮನಿ ಮಾತಾಡಲಿದ್ದಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇರುವಂತಹ ರಾಜ್ಯದ ಮಾಧ್ಯಮ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ರತನ್ ರಮೇಶ್ ಪೂಜಾರಿ ಅವರೇ, ನಮ್ಮ ಜಿಲ್ಲಾ ವಕ್ತಾರರಾದ ರಾಜಗೋಪಾಲ್ ರೈ ಅವರೇ, ಇನ್ನೊಬ್ಬ ವಕ್ತಾರರಾದ ಅರುಣ್ ಶೇಟ್ ಅವರೇ, ವಸಂತ್ ಪೂಜಾರಿ ಅವರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರು, ಇನ್ನೇನು 2 ದಿನಗಳಲ್ಲಿ ದೇಶಾದ್ಯಂತ 79ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸುವುದಕ್ಕೆ ಇಡೀ ದೇಶ ಅಣಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಯಶಸ್ವಿ ಪ್ರಧಾನಮಂತ್ರಿಯವರ ಆಲೋಚನೆಯಂತೆ, ಅವರ ಸೂಚನೆಯಂತೆ ಪ್ರತಿ ವರ್ಷ 2022ನೇ ವರ್ಷದಿಂದ ಸ್ವಾತಂತ್ರ್ಯ ದಿನೋತ್ಸವದ 2 ದಿನ ಮುಂಚಿತವಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಹರ್ ಘರ್ ತಿರಂಗ ಈ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತವಾಗಿ ಆಗಸ್ಟ್ 10ರಿಂದ 15ರವರೆಗೆ ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಟ್ಟಣದಲ್ಲಿ ತಿರಂಗ ಯಾತ್ರೆಯನ್ನ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಪ್ರಕೋಷ್ಠಗಳು, ವಿವಿಧ ಮೋರ್ಚಾಗಳು ಮತ್ತು ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿ ಈಗಾಗಲೇ ಆ ಕಾರ್ಯಕ್ರಮ ಆರಂಭ ಆಗಿದೆ. ಆಗಸ್ಟ್ 13ರಿಂದ ಅಂದರೆ ಇಂದಿನಿಂದ 15ರ ಬೆಳಗಿನವರೆಗೆ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬ ಪ್ರಜೆ ತನ್ನ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ 15ರ ಸಂಜೆ 5 ಗಂಟೆಗೆ ಧ್ವಜಾವತರಣ ಮಾಡೋದು ನಮ್ಮ ಈ ಹರ್ ಘರ್ ತಿರಂಗ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪ ಮತ್ತು ಸಂಕಲ್ಪ. ಈಗಾಗಲೇ ದೇಶದಲ್ಲಿ ನಮಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಪಕ್ಷದ ಸರಳ ಆ್ಯಪ್ ಮತ್ತು ಹರ್ ಘರ್ ತಿರಂಗ ಆ್ಯಪ್ನಲ್ಲಿ ಅಪ್ಲೋಡ್ ಆಗಿರುವಂತಹ, ಧ್ವಜಾರೋಹಣ ಮಾಡಿ ಅಪ್ಲೋಡ್ ಆಗಿರುವಂತಹ ಒಟ್ಟು ಸಂಖ್ಯೆ 1 ಕೋಟಿಗೂ ಹೆಚ್ಚು ಅನ್ನುವಂಥದ್ದು ಈಗ ಈ ಹೊತ್ತಿನವರೆಗೆ ನಮಗೆ ಲಭ್ಯ ಆಗಿರುವಂತಹ ಮಾಹಿತಿ. ಇವತ್ತಿನಿಂದ ಆಗಸ್ಟ್ 15ರ ಬೆಳಗಿನವರೆಗೆ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ಈ ಧ್ವಜಾರೋಹಣವನ್ನು ಆಚರಿಸುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮಂಗಳೂರಿನಲ್ಲಿ ವಿಶೇಷವಾಗಿ ಮಾಧ್ಯಮ ತಂಡದ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬೆಳಿಗ್ಗೆ ಚಾಲನೆಯನ್ನು ಕೊಟ್ವಿ. ಹರ್ ಘರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡದಂತಹ ಮಹಾಪುರುಷರ ಪುತ್ಥಳಿಯನ್ನ ಸ್ವಚ್ಛಗೊಳಿಸಿ ಅಲ್ಲಿ
ನಾವು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಮಾನ್ಯ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸತೀಶ್ ಕುಂಫಲ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ. ಮಧ್ಯಾಹ್ನ 3:15ಕ್ಕೆ ಹರ್ ಘರ್ ತಿರಂಗ ಕಾರ್ಯಕ್ರಮ ಮಂಗಳೂರಲ್ಲಿ ಆಯೋಜನೆ ಆಗಿದೆ. ಆ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಲಿದ್ದೀವಿ. ಈ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಹರ್ ಘರ್ ತಿರಂಗಕ್ಕೆ ವಿಶೇಷ ಮೆರುಗನ್ನ ತಂದುಕೊಟ್ಟಿರುವುದು